ಸಾಕಷ್ಟು ಜನ ನಮ್ಮ ಭಾರತೀಯ ಎಜುಕೇಷನ್ ಆಗಿರ್ಬೋದು, ಫಾರಿನ್ ಎಜುಕೇಷನ್ ಆಗಿರ್ಬೋದು, ಇವೆರಡನ್ನೂ ಕೂಡ ಟ್ಯಾಲಿ ಮಾಡಿ ನೋಡ್ತಾರೆ. ಇಲ್ಲ ನಮ್ಮ ಭಾರತಕ್ಕಿಂತ ಫಾರಿನ್ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅನ್ನೋದೊಂದು ತಲೆಯಲ್ಲಿದೆ ಸರ್. ಅದ್ರ ಜೊತೆಗೆ ಈ ಉದ್ಯೋಗವನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾಬ್ ಏಜೆನ್ಸಿಗಳು ಏನು ಪ್ಲಾಟ್ಫಾರ್ಮ್ ಇರುತ್ತಲ್ಲ ಸರ್, ಅದರಲ್ಲೂ ಒಂದಷ್ಟು ಜನ ಇಲ್ಲ ನಾನು ಫಾರಿನ್‌ಗೆ ಹೋಗಿ ನಾನು ಸೆಟಲ್ ಆಗಬೇಕು, ಫಾರಿನಲ್ಲೇ ನಾನು ಜಾಬ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಒಂದಷ್ಟು ಗೊಂದಲ ಇರುತ್ತೆ ಸರ್. ಏನು ಹೇಳ್ತೀರಾ ಈ ವಿಚಾರವಾಗಿ? ಫಾರಿನ್ಗೆ ಹೋಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಸಂಪಾದಿಸ್ಬಿಡ್ಬೇಕು. ನನ್ನ ಮಗಳು ಫಾರಿನ್ನಲ್ಲಿದೆ, ಓಕೆ. ನಾ ಭಾರತದಲ್ಲೇ ಇರು ಅಂತ ಹೇಳಿ. ಬಟ್ ಶಿ ಈಸ್ ದೇರ್ ಇನ್ ಎ ವೆರಿ ಬಿಗ್ ಜಾಬ್. ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕು, ಉದ್ಯೋಗ ಅಲ್ಲಿ ಸಿಕ್ಕುತ್ತೆ, ಅಲ್ಲಿ ಸಾಕಷ್ಟು ಹಣ ಸಿಕ್ಕುತ್ತೆ ಅಂತ ಈ ಥರ ವ್ಯಾಮೋಹ ಇದೆ. ಬಟ್ ನಮ್ಮ ದೇಶದಲ್ಲಿ ಅವಕಾಶ ಅದಕ್ಕಿಂತ ಹೆಚ್ಚಿದೆ. ನನಗೆ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾನಲ್ಲಿ ಪ್ರೊಫೆಸರ್ ಪೋಸ್ಟ್ ಇದು ಕೆಲಸ ಸಿಕ್ಕಿತ್ತು. ನಾನು ನನ್ನ ಕ್ಲಾಸ್ಮೇಟಿಗೆ ನಾನಲ್ಲಿ ಇಲ್ಲಿರೋಕ್ಕಾಗಲ್ಲಪ್ಪ, ನಾನು ಬೆಂಗಳೂರಿನಲ್ಲೇ ನಾನು ಭಾರತದಲ್ಲೇ ಇರಬೇಕಂತ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ಅಮೆರಿಕ ಅಧ್ಯಕ್ಷರು ಹೆಂಗೆ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಯು ಮಸ್ಟ್ ಬಿ ಎ ಫಸ್ಟ್ ಕ್ಲಾಸ್ ಸಿಟಿಸನ್. ಈ ದೇಶದಲ್ಲಿ ಅವಕಾಶ, ಈ ದೇಶದಲ್ಲಿ ಏನು ನಾಲೆಜ್ ಇತ್ತು, ಇದೇ ಮೊದಲನೇ ದೇಶವೇ ನಲಂದ ಅಂಡ್ ತಕ್ಷಶಿಲಾ ವಿಶ್ವವಿದ್ಯಾಲಯಗಳ ಸೃಷ್ಟಿ ಆಯಿತು. ಇಲ್ಲಿಂದ ನಾಲೆಜ್ ಎಲ್ಲ ಕಡೆನೂ ಹರಡಿತು. ಇಲ್ಲಿರೋ ಅವಕಾಶ, ಇಲ್ಲಿ 6.5% ಗ್ರೋತ್, ಎಕನಾಮಿಕ್ ಗ್ರೋತ್, 1.4 ಬಿಲಿಯನ್ ಪೀಪಲ್. ನೀವು ಯಾಕೆ ಚೈನಾ ಇಂಡಿಯಾ ಇದು ತಗೊಳ್ಳಿ, ಈ ಎರಡೂ ದೇಶ ಬಹಳ ಪ್ರಗತಿ ಆಗ್ತಾ ಇದೆ ಅಲ್ಲ. ಸೊ ನೀವು ಬೇರೆ ದೇಶಕ್ಕೆ ಹೋಗಿ ಯಾಕೆ ಇರಬೇಕು? ಈ ದೇಶದಲ್ಲೇ ಇದು ಮಾಡಿ, ಈ ದೇಶದಲ್ಲೇ ಸಂಪಾದಿಸಿ, ಇಲ್ಲೇ ಉದ್ಯೋಗ ಕೊಡಿ, ಉದ್ಯೋಗ ಪಡಿಬೇಡಿ, ಉದ್ಯೋಗ ನೀವೇ ಕೊಡಿ. ಈಗ ಎಲ್ಲ ದೇಶಕ್ಕೆ ಹೋಗಿದ್ದಾರೆ. ಭಾರತೀಯರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಟಾಪ್ ಕ್ಲಾಸ್ CEOs ಇನ್ ಅಮೆರಿಕ ಭಾರತೀಯರು. ಯಾಕಂದರೆ ಅಲ್ಲಿ ಅವಕಾಶ ಸಿಕ್ಕಿದೆ. ಬಟ್ ಈಗ ಏನಾಗ್ತಾ ಇದೆ, ಅಲ್ಲಿನೂ ಈರ್ಷೆ ಆಗುತ್ತೆ ಅಲ್ಲ, ಲೋಕಲ್ ಪಾಪ್ಯುಲೇಷನ್ ವರ್ಸಸ್ ಮೈಗ್ರೆಂಟ್ ಪಾಪ್ಯುಲೇಷನ್. ಸೊ ಯಾಕೆ ಆ ಈರ್ಷೆ ಕೊಡೋದು ಈಡಾಗ್ತೀಯ? ಅವಕಾಶ ಇಲ್ಲಿ ಹೆಚ್ಚಿದೆ, ನಮ್ಮ ದೇಶದಲ್ಲಿ ಹೆಚ್ಚು ಅವಕಾಶ ಇದೆ. ಬಟ್ ನೀವು ನಿಮ್ಮ ಉದ್ದೇಶ, ನಿಮ್ಮ ಆಸೆ ಬೇರೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ಏನು ತೊಂದರೆ ಇಲ್ಲ, ಅದಕ್ಕೂ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಥಿತಿ ಇದು. ಸ್ವಲ್ಪ ಜನ ಪ್ರೇರಣೆ ಇರುತ್ತೆ, ನಾನು ಈ ದೇಶದಲ್ಲೇ ಕೆಲಸ ಮಾಡಬೇಕಂತ. ಇನ್ನು ಸ್ವಲ್ಪ ಜನ ನಾನು ಹೊರಗಡೆ ಹೋಗ್ಬೇಕು, ಅಲ್ಲಿ ನಾನು ಪಡೆದು ಬಿಡಬೇಕು, ವಿಶ್ವವಿಖ್ಯಾತ ಆಗಬೇಕು ಅಂತ ಹೇಳಿದಾಗ ಏನು ತೊಂದರೆ ಇಲ್ಲ, ಅಲ್ಲೂ ಹೋಗಿ. ಯಾಕಂದರೆ ನಾವು 1.4 ಬಿಲಿಯನ್, ವಿ ಸರ್ವ್ ಇಂಜಿನಿಯರ್ಸ್ ಫಾರ್ ದಿ ಎಂಟೈರ್ ವರ್ಲ್ಡ್. ಸೊ ನೀನು ಇಲ್ಲೇ ಇರಬೇಕು, ಅಲ್ಲಿ ಹೋಗ್ಬೇಕಂತಲ್ಲ. ಮತ್ತೆ ಅದಕ್ಕೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನ ಎಲ್ಲ ತಯಾರಿ ಮಾಡ್ಕೊಳ್ಬೇಕು. ಈಗ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ನೀವು GRE ತಗೊಳ್ಬೇಕು, ಆಮೇಲೆ IELTS ತಗೊಳ್ಬೇಕು, ಇಂಟರ್ನ್ಯಾಷನಲ್. ಅದಕ್ಕೆ ಪರೀಕ್ಷೆಗೆ ಇದು ಆಗಬೇಕು. ಇಲ್ಲೇ ಓದಬೇಕು, IIT-ನಲ್ಲಿ ಓದಬೇಕು ಅಂತ ಹೇಳಿದಾಗ ಗೇಟ್ ಎಕ್ಸಾಮ್ ತಗೊಳ್ಳಿ, MBA ಓದಬೇಕು, ಓಕೆ, ಮ್ಯಾನೇಜ್ಮೆಂಟ್ ಓದಬೇಕು, ಕ್ಯಾಟ್ ಎಕ್ಸಾಮ್ ತಗೊಳ್ಳೋಕೆ ಈಗಲಿಂದನೇ ಮೊದಲನೇ ವರ್ಷದಿಂದನೇ ಪ್ರಯತ್ನ ಮಾಡಬೇಕು. ನೀವು ವಿದೇಶಕ್ಕೆ ಹೋಗ್ಬೇಕಂದ್ರೂ ಸೌಲಭ್ಯಗಳಿದೆ. ಫಾರಿನ್ ಸ್ಕಾಲರ್ಶಿಪ್ಸ್ ಆರ್ ಅವೈಲಬಲ್. ನೀವು ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ, ಇದು GRE ಅಂಡ್ IELTS ಫುಲ್ ಮಾರ್ಕ್ಸ್ ತಗೊಂಡ್ಬಿಟ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಅಲ್ಲಿ ಓದಬೇಕು, ಓದ್ಬಿಟ್ಟು ವಾಪಸ್ ಬನ್ನಿ, ಅಲ್ಲೇ ಓದಿ ಇಲ್ಲಿ ವಾಪಸ್ ಬಂದು ಇಲ್ಲಿ ಉದ್ಯೋಗ ಕೊಡಿ ಎಲ್ಲರಿಗೂ. ಇಲ್ಲಿ ಆಂಟ್ರಪ್ರಿನರ್ ಆಗಿ ಇಲ್ಲಿಂದ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ. ನಮ್ಮ ಕಾರ್ಖಾನೆ ಇಲ್ಲೇ ಇರಬೇಕು. ನಾವು ಅಲ್ಲಿ ಫಾರಿನ್ನಲ್ಲಿ ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿಕೊಳ್ಬೇಕು, ಇಂಡಸ್ಟ್ರೀಸ್. ನನ್ನ ಇದು ಸಲಹೆ ಮಕ್ಕಳಿಗೆ ಇದೆ, ಅಲ್ಲೇ ಹೋಗ್ಬೇಕಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಬನ್ನಿ. 4-5 ವರ್ಷ ಹೋಗಿ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ತಂದು ಈ ದೇಶಕ್ಕೆ ಕೊಡಿ. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಫೀಲ್ ಕಂಟೆಂಟೆಡ್. ಸ್ಯಾಲರಿ ಅಲೋನ್ ಇಸ್ ನಾಟ್ ಇಂಪಾರ್ಟೆಂಟ್. ಎಲ್ಲದು ಜೀವನದಲ್ಲಿ ಒಂದು ಉದ್ದೇಶ ಇರುತ್ತೆ. ಆ ಜೀವನ ಉದ್ದೇಶ ಏನು? ಭಾಳ ಸಂಪಾದಿಸ್ಬೇಕಾ? ಭಾಳ ಸಂಪಾದಿಸಿ ನೀನೇ ಇಟ್ಕೊಂಡ್ರೆ ಏನು ಯೂಸು? ಎಲ್ಲರಿಗೂ ಕೊಡಬೇಕಲ್ಲ. ಸೊ ಯು ಹ್ಯಾವ್ ಟು ಗಿವ್ ಇಟ್ ಟು ಅದರ್ಸ್. ಯು ಮಸ್ಟ್ ಅರ್ನ್ ಫಾರ್ ಅದರ್ಸ್. ನನ್ನ ಎಂಟೈರ್ ಸ್ಯಾಲರಿ, ಪೆನ್ಷನು, ನಾನು ರಾಯಲ್ಟಿ ಆಫ್ ದ ಬುಕ್ಸ್ ಎಲ್ಲ ನಾನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಗೆ ಕೊಟ್ಟಿದ್ದೀನಿ ಇದುವರೆಗೂ. ನಾನು ಯಾವತ್ತು ನನ್ನ ಬುಕ್ಸಿಂದ ರಾಯಲ್ಟಿ 2 ಕೋಟಿಗೆ ಮೇಲೆ ಬಂದಿದೆ. ಸೊ ನಾನು ಎಲ್ಲ ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೂ ಕೊಟ್ಟಿದ್ದೆ. ಸೊ ವೆನ್ ಯು ಗಿವ್ ಯು ವಿಲ್ ಬಿ ಮೋರ್ ಹ್ಯಾಪಿ ದ್ಯಾನ್ ವೆನ್ ಯು ಟೇಕ್. ಸೊ ನಾನು ಏನಿದು ಗುರಿ ಏನು ಇವ್ರಿಗೆ? ಹೊರಗಡೆ ಹೋಗಿ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಮಾಡಿ, ವಿದ್ಯಾಭ್ಯಾಸ ಮಾಡಿದ್ಮೇಲೆ ವಾಪಸ್ ಬನ್ನಿ. ನೀವು ಅಲ್ಲೇ ಕೆಲಸ ಯಾಕೆ ಮಾಡಿದ್ರಿ? ಓಕೆ, ಇನ್ನೂ ಒಂದು 5 ವರ್ಷ ಅಲ್ಲೇ ಕೆಲಸ ಮಾಡಿ, ಎಕ್ಸ್ಪೀರಿಯನ್ಸ್ ಅಭ್ಯಾಸ ಮಾಡಿ, ತಿರ್ಗಿ ವಾಪಸ್ ಬನ್ನಿ.
ಈ ದೇಶಕ್ಕೆ ಇದು ಮಾಡಿ, ಈ ದೇಶದಲ್ಲೂ ಅವಕಾಶ ಸಿಗುತ್ತೆ. ನಾವು ವಿ ಆರ್ ನಾಟ್ ಇದು ಈಗ ನಾವು ಇದು ಸ್ಪೇಸ್ ಟೆಕ್ನಾಲಜಿನಲ್ಲಿ ಹೆಚ್ಚು ಮಾಡಿಲ್ವಾ, ನಾವು ಇದು ಮಾಡಿದ್ದೀವಿ. ದೆನ್ ವಾಟ್ ಎವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ವಿ ವಿಲ್ ಸ್ಟ್ಯಾಂಡ್ ಫಸ್ಟ್ ಇನ್ ದ ಫ್ಯೂಚರ್. ಸೊ ಅವಾಗ ಎಲ್ಲರೂ ಇಲ್ಲಿ ಬರ್ಬೇಕಂತ ಬೇಸರ ಮಾಡಿಕೊಂಡ್ವಿ. ಅಯ್ಯೋ ನಾನು ಯಾಕೆ ವಿದೇಶಕ್ಕೆ ಹೋದೆ, ನಾನು ಈ ದೇಶದಲ್ಲೇ ಇದ್ದೆ. 2050ರಲ್ಲಿ ನಾವು ವಿಶ್ವಗುರು ಆಗ್ತೀವಿ. ಸೊ ನಾವು ವಿಶ್ವಗುರು ಆದಾಗ ನೀನು ಅವಾಗ ರುಪಿ ವ್ಯಾಲ್ಯೂ ಎಲ್ಲ ಈಗ ಡಾಲರ್ ಅಂತ ಹೇಳ್ತಾ ಇದೀವಿ, ಅವಾಗ ರುಪಿ ಅಂತ ಹೇಳ್ತಾ ಇರ್ತೀವಿ. ನನ್ನ ಸಂಶೋಧನೆ 1985ನೇ ಇಸ್ವಿನಲ್ಲಿ ಪೆಟ್ರೋಡಾಲರ್. ಈಗ ಏನು ನಾವು ನೋಡ್ತಾ ಇದೀವಿ ಆಯಿಲ್ ಎಕನಾಮಿಕ್ಸ್, ಆ ಆಯಿಲ್ ಎಕನಾಮಿಕ್ಸ್ ವೆಂಕಟಗಿರಿ ಗೌಡ್ರ ಕೆಳಗೆ ಪೆಟ್ರೋಡಾಲರ್ ಅಂಡ್ ವರ್ಲ್ಡ್ ಎಕಾನಮಿ ಸಂಶೋಧನೆ ಮಾಡಿದ್ದು. ಈಗಲೂ ರಿಲೆವೆಂಟ್. ನಾನು ಇಲ್ಲಿ ಕುಳಿತುಕೊಂಡು ಮಾಡಿಲ್ವಾ, ಇಲ್ಲೂ ಓದ್ಬೋದು. ಈಗ ಟೆಕ್ನಾಲಜಿ ಶಿಕ್ಷಣ ಯಾವ ಥರ ಇದೆ ಅಂದರೆ, ಯು ಕ್ಯಾನ್ ಸ್ಟಡಿ ಫ್ರಮ್ ಎನಿವೇರ್ ಆ್ಯಂಡ್ ಎನಿ ಟೈಮ್ ಫ್ರಮ್ ಎನಿ ಟೀಚರ್. ನಿನ್ನ ಟೀಚರು ಗುರುಗಳು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಇರ್ಬೋದು, ನಿಮ್ಮ ಗುರುಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IIT ಇರ್ಬೋದು. ನಿನಗೆ ಶಿಕ್ಷಣ ಪಡಿಬೇಕಂದ್ರೆ ಇಟ್ ಈಸ್ ದ ಬ್ರಹ್ಮ. ಎಲ್ಲ ದೇವರುಗಳು ಕೂಡಿ ಬಂದಿದ್ದಾರೆ. ಆನ್ಲೈನ್ ಟೆಕ್ನಾಲಜಿ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇದೆ. ಅಲ್ಲೇ ಹೋಗಿ ಓದ್ಬೇಕಂತ ಏನಿಲ್ಲ. ಯು ಕ್ಯಾನ್ ಗೆಟ್ ಎ ಡಿಗ್ರಿ ಆಫ್ ಸ್ಟ್ಯಾನ್ಫೋರ್ಡ್. ನಾವು NEP ನ್ಯಾಷನಲ್ ಎಜುಕೇಷನ್ ಪ್ರೋಗ್ರಾಮ್ನಲ್ಲಿ ಫಾರಿನ್ ಯೂನಿವರ್ಸಿಟಿ ಬಂದು ಇಲ್ಲೇ ಎಸ್ಟಾಬ್ಲಿಷ್ ಮಾಡಿ ಅಂತ ಹೇಳಿದ್ವಿ. ನಾವು IITಸು ಈಗ ಸಿಂಗಪೂರ್ ಬೇರೆ ಬೇರೆ ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ, ವೆದರ್ ಯು ಆರ್ ಇನ್ ಇಂಡಿಯಾ ಆರ್ ಅಬ್ರಾಡ್, ಇಟ್ ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಆ ಪ್ರಯತ್ನ, ಇದು ಪರಿಶ್ರಮ ಇದೆಯಲ್ಲ, ಇಟ್ ವಿಲ್ ಗಿವ್ ಯು ಸಕ್ಸಸ್, ಫಲ ಕೊಡುತ್ತೆ. ಸೊ ನಿಮ್ಮ ಇದಕ್ಕೆ ಮಕ್ಕಳಿಗೆ ಹೋಗಬೇಡಿ ಅಂತ ಹೇಳಲ್ಲ ನಾನು, ಇಲ್ಲೇ ಇರಿ ಅಂತಲೂ ಹೇಳಲ್ಲ. ನಾನು ಏನು ಉದ್ದೇಶ ಅಂದರೆ, ಎಲ್ಲಿದ್ರೂ ಚೆನ್ನಾಗಿ ಮಾಡಿ, ಹೆಂಗೆ ಅನುಕೂಲ ಇದೆ ಅದು ಮಾಡಿ. ಬಟ್ ದುಡ್ಡೇ ಅಂತ ಏನು ಇದು ಮಾಡ್ಕೊಳ್ಬೇಡಿ. ದುಡ್ಡು ನೀನು ಕೆಲಸ ಎಲ್ಲಿ ಮಾಡಿದ್ರು ಕೆಲಸ. ಇಲ್ಲಿ 4 ಜನಕ್ಕೆ ಉದ್ಯೋಗ ಕೊಡಿ, ಅಲ್ಲಿ 4 ಜನ ಉದ್ಯೋಗ ಕೊಡೋಕ್ಕಾಗಲ್ಲ. ಯಾರು ಉದ್ಯೋಗಕ್ಕೆ ಸೇರೋದು ಇಲ್ಲ ನಿಮ್ಮ ಹತ್ರ. ಸೊ ಇಲ್ಲಿ ಉದ್ಯೋಗ ಕೊಟ್ಟಾಗ ನಿನಗೆ ಮನಸ್ಸು ತೃಪ್ತಿ ಆಗುತ್ತೆ, ಜೀವನ ಸಾರ್ಥಕ ಆಗುತ್ತೆ. ಸೊ ದಟ್ಸ್ ಮೈ ಇದು ಸಲಹೆ ಹುಡುಗರಿಗೆ, ಮಕ್ಕಳಿಗೆ.